ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಹಣ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ತುಂಬ ಅವಶ್ಯಕ, ಹೌದಲ್ವಾ? ಹಾಗಾದರೆ ಹಣದಿಂದ ನಾವು ತುಂಬ ವಿಚಾರಗಳನ್ನು ನಾವು ಕಲ್ತ್ಕೋಬೋದು. ಆಸಕ್ತಿ ಇದೆಯಾ? ಬನ್ನಿ ಹಾಗಾದರೆ ಅದನ್ನು ತಿಳ್ಕೊಳ್ಳೋಣ. ಇವತ್ತು ನನ್ನ ಕೈನಲ್ಲಿ ಈ 200 ರೂಪಾಯಿ ನೋಟ್ ಇದೆ, ಆಯಿತಾ? ಇದೇ ಹಣವನ್ನು ನಾನು ನಿಮ್ಮ ಕೈಲಿ ಕೊಡ್ತೀನಿ. ಸೊ ಏನಾಯಿತು ಯೋಚನೆ ಮಾಡಿ. ಇದೇ ಹಣವನ್ನು ಶಾಲೆಗೆ ಕೊಟ್ಟೆ, ಏನಾಯಿತು ಯೋಚನೆ ಮಾಡಿ. ಇದೇ ಹಣವನ್ನು ಹಾಸ್ಪಿಟಲಲ್ಲಿ ಕೊಟ್ಟೆ, ಇದೇ ಹಣವನ್ನು ದೇವಸ್ಥಾನದಲ್ಲಿ ಕೊಟ್ಟೆ, ಇದೇ ಹಣವನ್ನು ಅಂಗಡಿಯಲ್ಲಿ ಖರೀದಿಗಾಗಿ ಕೊಟ್ಟೆ. ಸೊ ಈ ಎಲ್ಲ ಸನ್ನಿವೇಶಗಳಲ್ಲೂ ಈ ಹಣದ ಮೌಲ್ಯ ಏನಿತ್ತು? 200 ರೂಪಾಯಿ ಆಗಿತ್ತು, ಹೌದಲ್ವಾ? ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಾಯಿತು ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಮೌಲ್ಯವನ್ನ ನಾವು ಕಳೆದುಕೊಳ್ಳಬಾರದು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಅದು ನಿಮ್ಮ ಕೆಲಸದ ಜಾಗದಲ್ಲಿರಲಿ, ನಿಮ್ಮ ಸ್ನೇಹಿತರ ಜೊತೆಯಲ್ಲಿರಲಿ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆಯಲ್ಲಿರಲಿ, ಎಲ್ಲೇ ಇರಲಿ, ನೀವು ನಿಮ್ಮ ಒಂದು ಮೌಲ್ಯವನ್ನ ಕಳ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದನ್ನೇ ನಮ್ಗೆ 200 ರೂಪಾಯಿ ಪ್ರತಿ ಜಾಗದಲ್ಲೂ ತನ್ನ ಬೆಲೆನ ಕಳ್ಕೊಳ್ಳಿಲ್ಲ ಅದನ್ನ ಸೂಚಿಸಿದ್ದು. ಹಾಗಾದ್ರೆ ಈ ಹಣ ನನ್ನ ಕೈಲಿದೆ, ಆಯ್ತಾ? ಇದನ್ನ ನಾನೇನ್ ಮಾಡ್ತೀನಿ, ಹೀಗೆ ಫೋಲ್ಡ್ ಮಾಡಿ. ಏನಾದ್ರೂ ಬದಲಾವಣೆ ಆಯ್ತಾ? ಇಲ್ಲ ಅಲ್ವಾ? ಮತ್ತೆ ಹೀಗೆ ಫೋಲ್ಡ್ ಮಾಡಿ. ಬದಲಾವಣೆ ಆಯ್ತಾ? ಇಲ್ಲ. ಹಾಗೆ ಹೀಗೆ ಫೋಲ್ಡ್ ಮಾಡ್ತೀನಿ. ಬದಲಾವಣೆ ಆಯ್ತಾ? ಇಲ್ಲ. ಇದನ್ನ ಹೀಗೆ ಹಾಕ್ತೀನಿ. ಏನಾಯ್ತು? ಕೆಳಗೆ ಬಿತ್ತು. ಬದಲಾವಣೆ ಆಯ್ತಾ? ಇಲ್ಲ. ಮತ್ತೆ ಇದನ್ನ ಎತ್ತಿಟ್ಕೋತೀನಿ. ಏನಾಯ್ತು? ಬದಲಾವಣೆ ಆಯ್ತಾ? ಇಲ್ಲ. ಇದರಿಂದ ಏನ್ ಅರ್ಥ ಮಾಡ್ಕೋತೀರಾ? ಸ್ವಲ್ಪ ಯೋಚಿಸಿ. ಅಂದ್ರೆ ಇಲ್ಲಿ ಏನ್ ಹೇಳಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮೌಲ್ಯ ನಾವು ಬಿಟ್ಕೊಡ್ಬಾರ್ದು ಅಂತ ಹೇಳಿದ್ರೆ, ಪ್ರತಿ ವ್ಯಕ್ತಿಯ ಜೀವನದಲ್ಲೂ ಸುಖ ದುಃಖ, ಮೇಲು ಕೀಳು, ಈ ಏರಿಳಿತಗಳು, ಕಷ್ಟಗಳು ಎಲ್ಲವೂ ಬಂದೇ ಬರುತ್ತೆ. ಅಂದ್ರೆ ಫೇಲ್ಯೂರ್ಸ್ ಆಗ್ಬೋದು, ಡಿಫಿಕಲ್ಟೀಸ್ ಬರ್ಬೋದು, ಚಾಲೆಂಜಸ್ ಬರ್ಬೋದು, ಅಲ್ವಾ? ಅದು ಎಲ್ಲವೂ ಬಂದಾಗ ನಾವು ಯಾವತ್ತೂ ಕುಗ್ಗಬಾರ್ದು. ಅದನ್ನ ಇದ್ರ ಮೂಲಕ ನಾನು ಹೇಳಕ್ ಹೊರಟಿರೋದು. ಅಂದ್ರೆ ನಾವು ಎಂಥ ಸಂದರ್ಭದಲ್ಲೂ ನೋಡೋದಲ್ವಾ, ಈ ಹಣವನ್ನ ನಾನು ಹೇಗೆಲ್ಲ ಮಾಡಿದೆ, ಆದ್ರೆ ಮೌಲ್ಯ ಕಳ್ಕೊಳ್ತಾ ಇಲ್ಲ ಅಲ್ವಾ? ಇದು ಯಾವತ್ತು ನಮ್ಮನ್ನ ರೂಪಿಸ್ಲಿಕ್ಕೆ ಬರುವಂತ ಸನ್ನಿವೇಶಗಳು. ಅಂದ್ರೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ಮೌಲ್ಯವನ್ನ ಹೆಚ್ಚಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ, ಆಯ್ತಾ? ಹಾಗೆ ಇದೇ ಹಣವನ್ನ ನಾನು ಮನೆಗೆ ತಗೊಂಡೋಗಿಟ್ಟೆ ಒಂದು, ಮತ್ತಿದೇ ಹಣವನ್ನ ಬ್ಯಾಂಕಿನಲ್ಲಿಟ್ಟೆ, ಇದೇ ಹಣವನ್ನ ಪೋಸ್ಟ್ ಆಫೀಸ್ನಲ್ಲಿ ಹಾಕ್ತೆ, ಇದೇ ಹಣವನ್ನ ಸ್ನೇಹಿತನಿಗೆ ಸಾಲ ಕೊಟ್ಟೆ, ಇದೇ ಹಣವನ್ನ SIP ನಲ್ಲಿ ಹಾಕಿದೆ, ಆಯ್ತಾ? ಈ ರೀತಿಯ ಸನ್ನಿವೇಶಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಏನ್ ಅರ್ಥ ಆಗತ್ತೆ? ನಾನು ಇದನ್ನ ಯಾವ್ದನ್ನ ಮನೇಲಿ ತಗೊಂಡೋಗಿಟ್ನಲ್ಲ, ಅದರಿಂದ ನನ್ಗೆ ಯಾವುದೇ ರಿಟರ್ನ್ಸ್ ಬರಲ್ಲ. ಆದ್ರೆ ಬೇರೆ ಕಡೆ ಎಲ್ಲ ಹಾಕದ್ನಲ್ಲ, ಅಲ್ಲಿಂದ ನನಗೆ ರಿಟರ್ನ್ಸ್ ಬರುತ್ತೆ. ಅಂದ್ರೆ ಈ ವಿಚಾರವನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದಾದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಇನ್ವೆಸ್ಟ್ ಮಾಡಬೇಕು. ಯಾತಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಕಲಿಕೆಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ನಂತರ ಕಲಿತಿದ್ದನ್ನ ಬಳಸ್ಕೋಬೇಕು ಬಳಕೆಗೆ. ಹೇಗೆ ಈ ಹಣ ಸರ್ಕ್ಯುಲೇಟ್ ಆಯ್ತು, ಸರ್ಕ್ಯುಲೇಟ್ ಆದಾಗ ಏನಾಯ್ತು? ಇಂಟ್ರೆಸ್ಟ್ ಬಂತು. ಇಂಟ್ರೆಸ್ಟ್ ಬಂದಿಂದ ನನಗೆ ರಿಟರ್ನ್ಸ್ ಬಂತು. ಅದರಿಂದ ಏನಾಯ್ತು? ಅವರಿಗೂ ಸಹಾಯ ಆಯಿತು, ನನಗೂ ಸಹಾಯ ಆಯಿತು, ಹೌದಲ್ವಾ? ಅದೇ ರೀತಿಯಲ್ಲಿ ನಾವು ನಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೋಬೇಕು ಕಲಿಕೆಗೆ. ನಂತರ ಅದನ್ನ ಶೇರ್ ಮಾಡಬೇಕು. ಆವಾಗ ಏನಾಗುತ್ತೆ? ನಮ್ಮ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಕಲಿತಿರುವ ಜ್ಞಾನವನ್ನ ಹಂಚ್ತಾ ಹೋಗಿ, ಅದು ನಿಮ್ಮ ಮೌಲ್ಯವನ್ನ ಹೆಚ್ಚಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿದ್ರಲ್ಲ, 3 ಸನ್ನಿವೇಶಗಳಲ್ಲಿ ಇದೇ ಹಣ ನಮಗೆ ಯಾವ ರೀತಿಯ ಪಾಠವನ್ನ ಹೇಳ್ಕೊಡ್ತು ಅಂತ, ಹೌದಲ್ವಾ? ಹಾಗಾದ್ರೆ ಈ ವಿಚಾರ ನಿಮಗೆ ಇಷ್ಟ ಆಗಿದ್ರೆ ಅದನ್ನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಒಳ್ಳೆ ವಿಚಾರಗಳು ನಮಗೆ ಅವಶ್ಯಕತೆ ಆಗಿದೆ. ಹಾಗಾಗಿ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ತಮ್ಮನ್ನ. ಥ್ಯಾಂಕ್ ಯು. ಟೇಕ್ ಕೇರ್.